ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಒಂದು ಪ್ರಶ್ನೆ ಅಂದ್ರೆ ನೀವು ಓದಿದ್ದು 5ನೇ ತರಗತಿ. 5ನೇ ತಾರೀಕು ಶಾಲಿ ವಿದ್ಯೆನ ಹತ್ಲಿಲ್ಲ, ಆ ಗುರುಗಳು ಅಲ್ಲಿ ವಿದ್ಯೆ ಒಲಿಲಿಲ್ಲ ಅಂಥವ್ರು ನೀವು ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೋತ ಸಣ್ಣ ಸಣ್ಣ ಎಲ್ಲ ಕಷ್ಟಗಳನ್ನು ಎದುರಿಸ್ಕೊಳ್ತಾ ಇವತ್ತಿನ ದಿವಸ ವಿದೇಶಕ್ಕೂ ಹೋಗಿ ಬರುವಷ್ಟು ನೀವು ಬದುಕು ಕಟ್ಕೊಂಡು ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ನೀವು ವಿದೇಶಕ್ಕೂ ಕೂಡ ಹೋಗಿ ಬಂದಿರಂತಲ್ಲ, ಅದ್ರ ಬಗ್ಗೆ ನಮ್ಗೆ ಹಂಚ್ಕೊಡ್ರಿ, ಅದು ಹೆಂಗ್ ಸಾಧ್ಯ ಆತಂತ. ಈಗ ನಾವು ತಿರುಪತಿ ಸೇವಾ ಮಾಡ್ತೀವಿ, ಒಂದು 10 ದಿನಕ್ಕೆ ಅಲ್ಲೆಲ್ಲ ಸೇವಾ ಮಾಡ್ತೀವಿ, ಮಂತ್ರಾಲಯಕ್ಕೆ ಹೋಗಿ ಸೇವಾ ಮಾಡ್ತೀವಿ. ಎಲ್ಲ ಸೇವಾ ಇತ್ತಂದ್ರೆ ನಾವು ಯಾವುದಕ್ಕೂ ಇದಂಗಿಲ್ಲ, ಎಲ್ಲ ಕೆಲಸ ಅಂತ ನಾವು ಯಾವುದೂ ನೋಡಂಗಿಲ್ಲ ಮನೆಯಂದು. ನನಗೇನೈತಿ, ನಮಗೆ ಯಾವುದು ನಮ್ಗೆ ಚಲೋ ಅನ್ಸುತ್ತೆ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಈಗ ನಮ್ಮ ಮನ್ಯಾಗ ನಾವು ಈಗ ಅಲ್ಲೇ ಹೋದ್ವಿ, ಅವ್ರು ಗ್ರೂಪ್ ಕೊಡ್ತು, ನಾವು ಬರ್ಬೇಕು, ನೀವು ಪಾಸ್ಪೋರ್ಟ್ ತೆಗಿಸ್ರಿ ಅಂತಂದು. ಪಾಸ್ಪೋರ್ಟ್ ಒಂದು ತೆಗಿಸ್ಬಿಟ್ರಿ, ನಮ್ಮ ಮುಂದೆ ನಾವು ನೋಡ್ಕೊತೀವಿ. ಅದು ಪಾಸ್ಪೋರ್ಟ್ ತೆಗಿಸಿದ್ವಿ, ಇಟ್ಕೊಂಡ್ವಿ. ಅದು ಗ್ರೂಪ್ನಾಗ ನಮಗೆ ಕರ್ಕೊಂಡು ಹೋದರು. ಗ್ರೂಪ್ನಾಗ ಕರ್ಕೊಂಡು ಹೋದರು. ಅದು ನೋಡು, ನಮಗೂ ಅದನ್ನು ಒಂದು ವಿದೇಶದ ಒಂದು ಅನುಭವ ತೊಗೊಂಬಂದ್ವಿ. ಅದ್ರದ್ದು ನಮಗೆ ಪುಣ್ಯ. ಅದು ನಾವು ಏನು ಶ್ರಮ ಪಟ್ಟರೆ ನಾವು ನಮಗೇನು ಹೊರಗೆ ಹೋಗಿದ್ರಲ್ಲ, ನೀವೇನು ಬದುಕು ಮಾಡ್ತಾನೆ ಅನ್ನೋದು ಅಂದಿದ್ರಲ್ಲ, ಆ ಬದುಕು ಮಾಡಿ ಮತ್ತು ಅಲ್ಲಿನೂ ಬದುಕು ನೋಡ್ಕೊಂಡು ಬಂದೆ ನಾನು. ಅದು ಜಗತ್ತು ವಿಶಾಲವಾಗೈತಿ. ಅದಕ್ಕೆ 2 ಕಣ್ಣು ಕೊಟ್ಟ ನಮ್ಮ ಭಗವಂತ, ಅಡ್ಡಾಡಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಟ್ಟಾನ. ಜಗತ್ತು ಪ್ರೀತಿ ಮಾಡ್ತೀನಿ. ನಾವೀಗ ಮೊನ್ನೆ ಬ್ಯಾಂಕಾಕ್ ಹೋಗಿ ಬಂದೀನಿ, ಪಟಾಯಾಗೆ ಹೋಗಿ ಬಂದೆ, ಮತ್ತೆಲ್ಲ ಇಡೀ ಇಂಡಿಯಾದಾಗ ಎಲ್ಲ ಕಡೆ ಒಬ್ಬನ ಹೋಗಿ ಬಂದೀನಿ. ಪ್ರಯಾಗರಾಜ್ ಒಬ್ಬನ ಹೋಗಿ ಬಂದೀನಿ, ಮೌಂಟ್ ಆಬುಗೆ ಹೋಗಿ ಬರ್ತೀನಿ. ವಿದೇಶಕ್ಕೆ ಹೋಗಿದ್ರಲ್ಲ, ಆ ವಿದೇಶದ ಅನುಭವ ಹೆಂಗೈತಿ ಅದನ್ನ ಹೇಳ. ವಿದೇಶದಾಗ ನೋಡ್ರಿ, ಅಲ್ಲಿನೂ ಹಿಂಗೆ ನಮ್ಮ ಇಂಡಿಯಾದಾಗ ಇರ್ತೈತಿ, ಕೆಟ್ಟದ್ದು ಇರ್ತೈತಿ, ಒಳ್ಳೇದು ಇರ್ತೈತಿ. ನಾವು ಅದನ್ನ ಒಳ್ಳೇದು ಸ್ವೀಕಾರ ಮಾಡ್ಕೊಂಡು ಬಂದ್ವಿ. ಸ್ವಚ್ಛತೆ ಐತಿ, ಕ್ಲೀನ್ ಐತಿ, ಆಮೇಲೆ ಮಂದಿ ಹತ್ರ ಸಮಾಧಾನ ಐತಿ, ಆಮೇಲೆ ನಮ್ಮಲ್ಲಿ ಇದ್ದಷ್ಟು ಅಲ್ಲೇ ಗಡಬಡಿ ಇಲ್ಲ, ಅಗ್ದಿ ನೀಟ್ ಕೆಲಸ ಮಾಡ್ತಾರೆ. ಒಂದು ಒಳ್ಳೆ ಒಂದು ಬಂದವ್ರಿಗೆ, ನಮ್ಮ ಇಂಡಿಯಾದವ್ರು ಬಂದವ್ರಿಗೆ ಅಗ್ದಿ ಪ್ರೀತಿಯಿಂದ ಕರೆಕ್ಟಾಗಿ ನಮ್ಮ ಊಟದ್ದು ಮೇಂಟೈನ್ ಮಾಡ್ತಾರೆ. ಆಮೇಲೆ ಶಿಸ್ತು ಅನ್ನೋದು ಭಾಳ ಐತಲ್ಲೇ, ಆ ಶಿಸ್ತನ್ನು ಕಲ್ಕೊಂಬಂದಿರೋ. ಶಿಸ್ತು ಅನ್ನೋದು ನಾವು ಕಲ್ಕೊಂಬಂದ್ವಿ. ನಮ್ದು ಇನ್ನೂ 60-70 ವರ್ಷ ಹೋದ್ರೂ ಆ ಶಿಸ್ತನ್ನು ಇನ್ನು ನಮ್ಮ ಇಂಡಿಯಾದಾಗ ಬರೋದಿಲ್ಲ. ಏನೋ ಒಂದು ರೋಡ್ ಆಯ್ತು, ಈ ಒಂದು ರೂಮ್ನಾಗ ಹೋದ್ರೆ ಅವ್ರು ಎಷ್ಟು ಕ್ಲೀನ್ ಮಾಡ್ತಾರೆ, ನಮ್ಗೆ ಎಷ್ಟು ನಕ್ಕೊಂತ ಮಾತಾಡ್ತಾರೆ. ಅದು ಸಿಟ್ಟಿನಕಾಯಿ ಬುದ್ಧಿ ಕೊಡಲಿಲ್ಲ ಅಲ್ಲಿ ಮಂದಿ. ನಾವು ಸಿಟ್ಟಿನಕಾಯಿ ಬುದ್ಧಿ ಕೊಟ್ಟು ನಾವು ಫೇಲ್ ಹಾಕಿವಿ ಇಲ್ಲಿ. ನಮ್ಮ ಸಿಟ್ಟು ಅನ್ನೋದು ಭಾಳ ಇಂಡಿಯಾದವ್ರಿಗೆ. ಅದಕ್ಕೆ ಅವ್ರಿಗೆ ಸಿಟ್ಟು ಇರೋಂಗಿಲ್ಲ. ಅದಕ್ಕೆ ಅವ್ರು ಖುಷಿಲಿಂದ ಬದುಕ್ತಾರೆ. ನಾವು ಸಿಟ್ಟಿನಕಾಯಿ ಬುದ್ಧಿ ಕೊಡ್ತೀವಿ. ಆಮೇಲೆ ಯಾವ್ದಾರು ಒಂದು ಹೋಗೋದೇವ ಒಳಗೆ ಕರ್ಕೊಂಬಂದು ಯಾವುದೋ ಒಂದು ಟೆನ್ಷನ್ನಾಗ ನಾವು ನಮ್ಮದು ಹಾಳು ಮಾಡ್ಕೊತೀವಿ. ಅದಕ್ಕೆ ಅದರಿಂದ ನಾವು ಇಲ್ಲಿ ಭಾಳ ಸಮಸ್ಯೆಯಾಗ ಒದ್ದು ಇನ್ನೊಬ್ಬರ ಸಂಬಂಧ ನಮಗೇನು ಬೆನ್ನಿಂದ ಇರ್ತಾರಲ್ಲ, ಅವ್ರಿಗೆ ನಾವು ಅನ್ಯಾಯ ಮಾಡಿ ಅವ್ನು ಯಾವುದೋ ಒಂದು ಟೆನ್ಷನ್ನಾಗ ನಾವು ಇದು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಸಾಯ್ತೀವಿ. ದೇಶದ ಊಟಕ್ಕೆ ಅಲ್ಲಿ ಊಟಕ್ಕೆ ಏನು ಫರ್ಕ್ ಅನಿಸ್ತೀವಿ ನಮ್ಗೆ? ಇಲ್ಲಿ ಕರ್ಕೊಂಡು ಹೋಗಿದ್ದವರು ಎಲ್ಲ ಇಂಡಿಯನ್ಸ್ ಊಟನ ಇತ್ತು. ಅವರು ಊಟ ಮಾಡೋದು ಅವ್ರದ್ದು ಬೇರೆ ಊಟ, ಅವ್ರದ್ದು ಬೇರೆ ಒಂದು ಲೋಕ. ನಮ್ದು ಅಲ್ಲಿ ಹೋದಾಗ ನಮ್ಮದು ಏನಿತ್ತು ಅದ ಪ್ರಕಾರ ನಮಗೆ ಊಟದ ವ್ಯವಸ್ಥೆ ಮಾಡಿದರು. ಅದನ್ನು ನಾವು ಅದೇ ಥರ ನಮಗೆ ಸಿಕ್ತು. ಹಿಂಗಾಗಿ ಅದ್ರದ್ದೇನು ನಮಗೆ ಊಟದ ಬಗ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಅವ್ರು ಊಟ ಮಾಡೋದು ಬೇರೆ, ನಮ್ಮ ಊಟನ ಬೇರೆ. ನಾವು ಎಲ್ಲ ನಮ್ಗೆ ಹೊರತುಂಬ ಊಟ ಮಾಡ್ತೀವಿ. ಅವರು ಆಟೀಟ ಊಟ ಮಾಡಿ ಸ್ಲಿಮ್ ಇರ್ತಾರೆ. ನಮಗೆ ಭಾಳಷ್ಟು ಊಟ ಮಾಡಿ ನಾವು ಫ್ಯಾಟ್ ಆಗಿ ನಮಗೆ ಸ್ವಲ್ಪ ಭಾಳ ತ್ರಾಸು ತೊಗೊತೀವಿ. ಅವರು ಲೈಟಾಗಿ ಊಟ ಮಾಡ್ತಾರೆ. ವಿಚಾರನೂ ಒಂದೇ ಲೆವೆಲ್ ಇರ್ತೈತಿ. ಒಂದೇ ಲೆವೆಲ್ ಅವ್ರ ಬದುಕು ಹಂಗೆ ಇರ್ತೈತಿ. ನಮ್ಮದು ಬದುಕು ಇಂಡಿಯಾದವ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ನಾವು ಸ್ವಲ್ಪ ಹೆವಿ ಊಟ ಮಾಡ್ತೀವಿ. ಇಲ್ಲ ಆಮೇಲೆ ಶೇರ್ ಮಾರ್ಕೆಟ್ ಇದ್ದಂಗೆ ಮನುಷ್ಯನ ಲೈಫ್ ನಮ್ಮಲ್ಲಿ. ಅವರು ಒಂದೇ ಲೆವೆಲ್ ಇರ್ತಾರೆ. ನಮ್ಮಂಗೆ ಬದುಕು ಬೇರೆ, ನಮ್ಮದೇ ಬೇರೆ, ಅವ್ರದ್ದೇ ಬೇರೆ ಆಗುತ್ತೆ. ನಿಮ್ಮ ಜೊತೆಗೆ ಫೋನ್ನಲ್ಲಿ ಮಾತುಕತೆ ಆಡ್ತಾ ಇರ್ಬೇಕಾದಾಗ ಅವಾಗ ನಿಮ್ಮ ಮಾತುಗಳನ್ನ ನಾ ಕೇಳಿಸ್ಕೊಂಡಿದ್ನಿ. ನೀವು ಬಹಳ ಪ್ರವಾಸ ಮಾಡ್ತೀನಿ ಅಂತಂದು ಹೇಳಿದ್ರಿ. ಆಮೇಲೆ ಈ ನಮ್ಮ ದೇಶದೊಳಗನೆ, ಈ ಭಾರತದೊಳಗನ ಹಿಮಾಚಲ ಪ್ರದೇಶದವರೆಗಿನೂ ನೀವು ಪ್ರಯಾಣ ಮಾಡಿದ್ರಿ. ಅಲ್ಲಿ ಒಬ್ಬೊಬ್ಬರ ನೀವು ಪ್ರವಾಸ ಮಾಡಿರ. ಇವೆಲ್ಲ ನೀವು 5ನೇ ತರಗತಿ ಓದಿ ಒಬ್ಬ ವ್ಯಕ್ತಿ ಇಲ್ಲೇ ನಾವು ಅಕ್ಕಪಕ್ಕದಾಗ ನಮ್ಮ ಜಿಲ್ಲಾಗಳಿಗೆ ಹೋಗ್ಬೇಕಂದ್ರ ಯೋಚನೆ ಮಾಡ್ತಾನೆ. ಅಂಥದ್ರೊಳಗೆ ನೀವು ಇಷ್ಟೆಲ್ಲ ಹೆಂಗ್ ಸಾಧ್ಯ ಆಯ್ತು? ಹೆಂಗ ಅದ್ರ ಬಗ್ಗೆ ಹೇಳ್ರಿ ನಂಗೆ. ನಾವು ಎಲ್ಲಿ ಹೋಗ್ತೀವಿ, ನಮ್ಮ ಮಾತಿನ ಶೈಲಿ, ಆಮೇಲೆ ನಮ್ಮಲ್ಲಿ ಒಂದು ಒಳ್ಳೆ ಗುಣ, ಇವನ್ನ ಅವ್ರಿಗೆ ಮಕ್ಕದಾಗ ಗುರ್ತಾಕೈತಿ. ಇನ್ನೊಬ್ರಿಗೆ ಹೋದಾಗನು ಈ ಮನುಷ್ಯ ಹೆಂಗೆ ಅದನಪ್ಪ ಅನ್ನೋದು ಅವಾಗ ವಿಚಾರ ಮಾಡಿ ನಮ್ಗೆ ಅವರು ಊರಿಗೆ ಒಂದು ಮನುಷ್ಯಾಗ ಹಚ್ಕೊಂಡ್ಬಿಡ್ತೀನಿ. ಆ ಊರವನ್ನ ಆಗಿಬಿಡ್ತೀನಿ ನಾನು. ಹೀಗಾಗಿ ಆ ಊರಾಗ ನಮ್ಗೆ ಏನೈತಿ ಗೈಡೆನ್ಸ್ ಕೊಟ್ಬಿಡ್ತಾರೆ.
ಆಮೇಲೆ ನಮ್ಗೆ ಅನುಕೂಲ ಮಾಡಿಬಿಡ್ತಾರೆ. ಹೀಗಾಗಿ ನಾನು ಆ ಮನಸ್ಸು ಗೆದಿಬೇಕಂದ್ರೆ 5 ನಿಮಿಷನಾಗ ಗೆದ್ದು ಬಿಡ್ತೀನಿ. ಒಂದು ತಾಳ್ಮೆ, ಒಂದು ಒಳ್ಳೆ ಮನಸ್ಸು, ಆಮೇಲೆ ಇನ್ನೊಬ್ಬರ ಬಗ್ಗೆ ನಮಗೆ ಯಾವುದೋ ಏನೋ ಇದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ನಾವು ಏನೋ ಒಂದು ಒಳ್ಳೆ ವಿಚಾರ ಮಾತಾಡಿದಾಗ ಅವ್ರು ನಮ್ಮನ್ನು ಕರ್ಕೊತಾರಲ್ಲ, ಹೀಗಾಗಿ ಅಲ್ಲಿ ಹೊಂದ್ಕೊಂಡ್ಬಿಡ್ತೀನಿ. ಹೊಂದ್ಕೊಂಡಾಗ ನಮ್ಗೆ ಅವರು ರಿಸ್ಪೆಕ್ಟ್ ಕೊಡ್ತಾರೆ, ನಾವು ಅವ್ರು ರಿಸ್ಪೆಕ್ಟ್ ಕೊಡ್ತೀವಿ. ಅದು ಅಲ್ಲಿ ಆದ್ರೂ ನಾವು ಏನಾರ ಇದು ಸೇವಾ ಇದ್ರೆ ಸೇವಾನೂ ಮಾಡ್ತೀನಿ ಅವ್ರ ಕಡೆ. ನಾನು ಬಂದೀನಿ ಅಂತೇಳಿ ನಾವು ಅವ್ರ ಕಡೆ ನಾನು ಸುಮ್ಮನೆ ಹಂಗೆ ಕುಂದ್ರೋ ಮನುಷ್ಯ ಅಲ್ಲ. ಎಷ್ಟು ರಾಜ್ಯಗಳೇನು ಅಡ್ಡಾಡ್ರಿ, ಎಷ್ಟು ಪ್ರದೇಶಗಳಂತ? ಇಲ್ಲ, ನಾನು ನೋಡ್ರಿ ಓದಿಲ್ಲ ಅಂದ್ರೂ ತಮಿಳ್ನಾಡಿಗೆ ಹೋಗ್ತೀನಿ, ಮಹಾರಾಷ್ಟ್ರ ಹೋಗ್ತೀನಿ, ಆಮೇಲೆ ಆಂಧ್ರ ಪ್ರದೇಶ ಹೋಗ್ತೀನಿ, ತೆಲಂಗಾಣ ಹೋಗ್ತೀನಿ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಗುಜರಾತ್ ಹೋಗಿದ್ದೀನಿ, ಅಹಮದಾಬಾದ್ ಹೋಗ್ಬರ್ತೀನಿ. ಒಬ್ಬನ ಅಡ್ಡಾಡ್ತೀನಿ. ನನಗೆ ಓದಿದ್ದು ನನಗೆ ಬರೀದು ಅಂಥ ಅವಶ್ಯಕತೆ ನಮಗೆ ಬರೋಂಗಿಲ್ಲ. ಯಾಕಂದ್ರೆ ಮಾತಿನ ಶೈಲಿ ಇರ್ತೈತಿ, ನಾನು ಯಾವಾರು ಮಾಡ್ತೀನಿ. ಅವರು ಒಂದು ಮಾತಿನ ಶೈಲಿ ಒಳಗೆ ಇದ್ರೊಳಗೆ ನಾನು ಅವ್ರಿಗೆ ಸಬ್ಜೆಕ್ಟಿ ಅದ್ರೊಳಗೆ ನಾನು ಹೋಗ್ಬಿಡ್ತೀನಿ. ಇವತ್ತು ತಮಿಳ್ನಾಡು ಹೋಗ್ತೀನಿ, 2 ಮಾತು ನಾವು ಕೈಲೇ ಸೊನ್ನೆ ಮಾಡಿದ್ರು ಅರ್ಥ ಮಾಡ್ಕೊಳೋಂಥ ಕೆಪಾಸಿಟಿ ಅವ್ರಿಗೆ ಇರ್ತೈತಿ, ನಮಗೂ ಇರ್ತೈತಿ. ಈ ಮೂಕ್ ಇರ್ತಾನೆ, ಮೂಕಿಗೆ ಮಾತು ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಮತ್ತು ಮೂಕ್ ಹೆಂಗೆ ಇರ್ತಾನೆ ಹಂಗೆ ನಾವು ಮೂಕು ಟೈಪ್ ಮಾಡ್ಕೊಂಡು ಅವ್ರ ಮನಸ್ಸು ಗೆದ್ದು ಬಂದುಬಿಡ್ತೀವಿ. ಈಗ ಒಟ್ಟು ಎಷ್ಟು ಭಾಷೆ ಬರ್ತವೆ ನಿಮಗೆ? ನನಗೆ ಮರಾಠಿ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಆಮೇಲೆ ತಮಿಳು ತಿಳಿತಾವೆ, ತೆಲುಗು ತಿಳಿತಾವೆ. ಅದರ ಒಂದೊಂದು ಸಬ್ಜೆಕ್ಟ್ ಮಾತಾಡ್ತೀವಿ, ಒಂದೊಂದು ಮಾತಾಡಂಗಿಲ್ಲ. ಮತ್ತು ಈ ಹಿಂದಿ ಆಮೇಲೆ ಇಂಗ್ಲೀಷ್ ಕೂಡ ನಮ್ಗೆ ಅರ್ಥ ಆಕೈತೆ ಒಂದೊಂದು ಸಬ್ಜೆಕ್ಟ್. ಆ ಒಂದು ಸಬ್ಜೆಕ್ಟ್ ಅರ್ಥ ಆಗಾಗ ಇವ್ರು ಹಿಂಗೆ ಮಾತಾಡ್ತಾರೆ, ನಾವು ಹಿಂಗೆ ಇರ್ಬೇಕಂತ ನಾನು ತಿಳ್ಕೊಂಡು ನಾನು ಸ್ವಲ್ಪ ಚೇಂಜಸ್ ಆಗಿಬಿಡ್ತೀನಿ. ಅಲ್ಲಿ ಹಿಂಗೆ ಇದಾರ ಇದು ಹೇಳ್ಯಾರ ಸಬ್ಜೆಕ್ಟ್, ಅದ ಒಂದು ಇದ್ರೊಳಗೆ ನಾನು ಸ್ವಲ್ಪ ಅಲ್ಲಿ ಸುಧಾರಣೆ ಮಾಡ್ಕೊಂಡ್ಬಿಡ್ತೀನಿ. ಅವರು ಅವಾಗ ನನ್ನಲ್ಲೇ ಮೈಸೂರಿಗೆ ಹೋದಾಗ ಸ್ವಿಟ್ಜರ್ಲ್ಯಾಂಡ್ ಹುಡುಗ ಬಂದ. ಸ್ವಿಟ್ಜರ್ಲ್ಯಾಂಡ್ ನಾವು ಮೈಸೂರಾಗ ಅಡ್ಡಾಡೋ ಹೊತ್ನಾಗ ನಮ್ಮ ಗುಣ ನೋಡಿಕೊಂಡು ಅವ್ರ ಮನ್ಯಾಗ ಹೇಳಿದ್ರು, ಇಲ್ಲ ನೀನು ಇಂಡಿಯಾ ಅಡ್ಡಾಡೆ ಬಂದ್ಬಿಡು, ನಿಂದು ಮತ್ತು ನಾವು ಜಾಬ್ಗೆ ಹೋಗ್ಬೇಕು, ನೀನು ಮತ್ತು ಹೋಗೋಕ್ಕಾಗಂಗಿಲ್ಲ, ಜಾಬಿಗೆ ಹೋದ್ರೆ ಅದಕ್ಕೆ ಇಂಡಿಯಾ ಎಲ್ಲ ತಿರುಗಿ ಬಾ ನೀನು ಅಂತ ಹೇಳಿದ್ರು. ಅವ ಮೈಸೂರಾಗ ಆಕಸ್ಮಿಕ ಭೇಟಿ ಅದ. ನಮ್ದೆಲ್ಲ ಗುಣ ತಿಳ್ಕೊಂಡವ ಹುಡುಗ, ಯುವಕ ನನ್ನ ಗುಣ ತಿಳ್ಕೊಂಡು ಅವ, ಇಲ್ರಿ ನೀವು ಎಷ್ಟು ಚಲೋ ಅದರಿಲ್ಲ, ಎಷ್ಟು ನಿಮ್ಮಲ್ಲಿ ಇದೈತಲ್ಲ ಅಂಥೇಳಿ ಅಂದ್ಕೊಂಡು ನಮಗೆ ಇಲ್ಪ ನಾವು ಗದಗ ಅಂತಂದ್ವಿ. ಗದಗಿಗೆ ಬಂದವ ನಮ್ಗೆ. ಗದಗ ಬಂದು ಗದಗ ಬಂದೇ ಬಿಟ್ಟ ಆ ಮನುಷ್ಯ. ಬಂದು ಸ್ಟೇಷನ್ ಹಿಂಗೆ ಕಮ್ಮಿಂಗ್ ಗದಗ ಅಂತಂದ. ಮತ್ತೆ ಹೋಗಿ ಎಕ್ಸೆಲ್ ಗಾಡಿ ಕಮ್ಮ ಅಂತಂದೆ. ಇಂಗ್ಲೀಷ್ ಅದ ಸಬ್ಜೆಕ್ಟ್ ತಿಳ್ಕೊಂಡು ಅವ್ನು ಕರಿಸ್ಕೊಂಡು ಆಮೇಲೆ ಅವ್ರಿಗೆ ಮನ್ಯಾಗ ಟಿಫನ್ ಮಾಡಿಸಿ ಫ್ರೆಶ್ ಮಾಡಿಸಿ ಮತ್ತೆಲ್ಲ ನಮ್ಮಲ್ಲಿ ಗದಗ್ನಾಗ ನನ್ನ ದೇವಸ್ಥಾನ ತೋರಿಸಿದ್ಯಾ, ಟಿಕ್ಟೇಶ್ವರ ಗುಡಿ ತೋರಿಸಿದ್ಯಾ, ಆಮೇಲೆ ಪಂಚಾಕ್ಷರಿ ಅಜ್ಜಾರ್ದು ಮಠ ತೋರಿಸಿದ್ಯಾ, ಇರೋದೆಲ್ಲ ದೇವಸ್ಥಾನ ತೋರಿಸಿ ಅವ್ರಿಗೆಲ್ಲ ಖುಷಿ ಪಡಿಸಿ ಮತ್ತೆಲ್ಲ ಅವ್ರಿಗೆ ಹಿಂಗೆ ಬದಾಮಿಗೆ ಹೋಗು, ಬದಾಮಿಯಾಗೆಲ್ಲ ದೇವಸ್ಥಾನ ಉಡುವುದಾವು, ಅಲ್ಲಿ ಹೋಗಿ ನೀವು ಮತ್ತು ಅದ್ಲಾಗಿಂದ ಸೊಲ್ಲಾಪುರಿಗೆ ಹೋಗಿ ಬಾಂಬೆಗೆ ಹೋಗಿ ನಿಮ್ಮ ಊರಿಗೆ ಹೋಗ್ರಿ ಅಂತೇಳಿ ಸ್ವಾಗತ ಮಾಡಿದ್ವಿ. ನಾವು ಮತ್ತೆ ಹೋಗಿ ಸ್ಟೇಷನ್ಗೆ ಬಿಟ್ಟು ಬಂದೆ. ನಮ್ಮ ಮನೆ ಟಿಫನ್ ಮಾಡಿದೆ, ಫ್ರೆಶ್ ಮಾಡಿದ್ವಿ. ಸ್ವಿಟ್ಜರ್ಲ್ಯಾಂಡ್ ನಾವು ಆಕಸ್ಮಿಕ ಭೇಟಿ ಆದ್ರೆ ಮೈಸೂರಿಗೆ ನನ್ನ ಜೊತೆ ಬಂದವ. ಅಲ್ಲಿ ನಮ್ಮ ಗದಗ ಹಿಂಗೆ ಕಮ್ಮಿಂಗ್ ಅಂತ ಬಂದ್ರು ಅವರು. ಕಮ್ಮಿಂಗ್ ಅನ್ಕೋ ನಾನು ವೇಟಿಂಗ 10 ಮಿನಿಟ್ಸ್ನಾಗ ಬರ್ತೀನಿ ಸ್ಟೇಷನ್ನಾಗ ಅಂತೇಳಿ ಕರ್ಕೊಂಬಂದು ನಾ ಈ ಮನೆಯಾಗ ಫ್ರೆಶ್ ಮಾಡಿಸಿ ಪಡ್ಡು ತಿನ್ನಿ ಕಳಿಸಿದ್ವಿ ನಾವು. ಹಿಂಗೆ ನಾವು ಒಂದು ಮನುಷ್ಯಾಗ ಹಚ್ಕೋಬೇಕಾದ್ರೆ ಒಳ್ಳೆ ಗುಣ ಇತ್ತು, ಒಳ್ಳೇದಿತ್ತಂದ್ರೆ ಯಾವ ಮನುಷ್ಯನೂ ನಮ್ಮನ್ನು ಬಿಡೋಂಗಿಲ್ಲ. ಇವತ್ತು ಕ್ಯಾಂಡಲ್ ಹಚ್ಕೊಂಡು ಹೋಗ್ಬೇಕಾಗತ್ತೆ, ಒಳ್ಳೆಯ ಜನಕ್ಕೆ ಸಿಗೋಂಗಿಲ್ಲ. ಅವರು ಕ್ಯಾಂಡಲ್ ಹಚ್ಕೊಂಡು ಹೋಗ್ಬೇಕಾಗತ್ತೆ. ಅವರು ಯಾಕಂದ್ರೆ ಈ ದುಷ್ಟ ಮಂದಿನ ಭಾಳ. ಇವ ಬರೀ ಅದ್ರದ್ದು ಉದ್ದೇಶ ಏನೋ ಒಂದು ಇಟ್ಕೊಂಡು ಅವ್ರ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡ್ತಾರೆ. ನಾವು ಕಮರ್ಷಿಯಲ್ ಮೈಂಡ್ನವರೆಲ್ಲ ಏನೋ ಅಲ್ಲ, ಸ್ವಾಭಾವಿಕ ಮಾತಾಡ್ತೀವಿ. ಬಂದಿದ್ದು ಸ್ವಾಭಾವಿಕ, ನಾವು ಹುಟ್ಟಿದ್ದ ಅಚಾನಕ್ ಬಂದೀವಿ. ಮತ್ತು ಯಾಕೆ ನಾವು ಯಾಕೆ ಸ್ವೀಕಾರ ಮಾಡ್ಬಾರ್ದು ಅಚಾನಕ್? ಏನೈತಿ ಇಲ್ಲೇ ನಾವು ಅದಕ್ಕೆ ನಾವು ಕೆಂಡ ಮ್ಯಾಗಿಟ್ಟು ಬೂದಿ ಬುಡುಕಿಡ್ತೀವಿ. ಅದಕ್ಕೆ ನಾವು ಯಾರಿಗಾದ್ರೂ ನಮ್ಮ ಮಾತು ಒಬ್ಬರಿಗೆ ಸೇರಿಕೆ ಬರ್ತಾವೆ ಇರೋದನ್ನು ಮಾತಾಡಿಬಿಡ್ತೀವಿ. ಅದು ನಮಗೆ ಒಬ್ಬೊಬ್ಬರು ನೇರ ನುಡಿ ಆಮೇಲೆ ನೇರವಾಗಿ ಮಾತಾಡೋರು, ನೇರವಾಗೇ ಸ್ವಲ್ಪ ಇದ್ದವರು ಎಲ್ಲ. ಹಿಂಗಾಗಿ ನಮ್ಮಲ್ಲಿ ಫ್ರೆಂಡ್ಶಿಪ್ ಭಾಳ ಕಮ್ಮಿ ನನಗೆ. ಹಿಂಗಾಗಿ ನಮ್ಗೆ ಹೊರಗಿನ ಮಂದಿಗೆ ಯಾರು ಆಧ್ಯಾತ್ಮಿಕ ಇದ್ದವ್ರು ನನಗೆ ಹಚ್ಕೊಂಡ್ಬಿಡ್ತಾರೆ. ಹಿಂಗಾಗಿ ನನ್ನ ಜಗನೂ ಕೊಡ್ತಾರೆ, ಮಕ್ಕೊಳಕ್ಕೂ ಕೊಡ್ತಾರೆ, ಎಲ್ಲ ವಸ್ತು ಮಾಡಿಬಿಡ್ತಾರೆ. ಹೀಗಾಗಿ ನಾವು ಯಾವುದೂ ಅಪೇಕ್ಷೆ ಪಟ್ಟು ಹೋದವಲ್ಲ. ಅಲ್ಲೇ ಹರಿದ್ವಾರ, ಈ ಕೇದಾರನಾಥ, ಬದ್ರಿನಾಥ್ ಇವೆಲ್ಲ ತಿರುಗಾಡಿ ನಾವೆಲ್ಲ. ನಮಗೆಲ್ಲ ಒಬ್ಬರು ಅಮ್ಮ ಸಾಧು ಭೇಟಿ ಆದರು ಪ್ರಯಾಗ್ರಾಜ್ನಾಗ. ಅವರು ತಮ್ಮ ಆಶ್ರಮ ಕರ್ಕೊಂಡು ಹೋದರು, ನಮಗೆ ಇಟ್ಕೊಂಡ್ರು ಅಷ್ಟ. ಮತ್ತು ಅಲ್ಲಿ ಕಾಶಿ ತೋರಿಸಿದ್ರು, ಆಮೇಲೆ ನಮಗೆಲ್ಲ ವಾರಣಾಸಿ ತೋರಿಸಿದ್ರು, ಆಮೇಲೆ ನಮ್ಮ ರಾಮ ಮಂದಿರ ತೋರಿಸಿದ್ರು, ಎಲ್ಲ ತೋರಿಸಿದ್ರು. ತಮ್ಮ ಒಂದು ಅಲ್ಲೆಲ್ಲ ಸಂಪರ್ಕ ಇತ್ತು ಅವ್ರದ್ದು. ಅವ್ರ ಜೊತೆ ನಾವು ಸೇವೆ ಮಾಡೋಕೆ ಹೋದ್ವಿ, ನಮಗೆಲ್ಲ ತೋರಿಸ್ಬಿಟ್ರು ಅವರು. ಹಿಂಗಾಗಿ ನಮಗೆ ಹಿಂಗೆ ಸಿಕ್ಬಿಡ್ತಾರೆ. ಯಾರು ಹೊರಗಡೆ ಹೋದ್ರೆ ನಮ್ಗೆ ಸಿಕ್ಕೇ ಬಿಡ್ತಾರೆ. ನಮಗೆ ಅಲ್ಲಿ ಏನಾರ ಹೋದ್ರೆ ಇಂಥ ಮಂದಿ ನಮ್ಗೆ ಯಾಕಂದ್ರೆ ನಮ್ಮಲ್ಲಿ ಕಪ್ಪರ್ತನ ಇಲ್ಲ, ಯಾರ್ದು ನಾವು ಇನ್ನೊಂದು ಇದು ಮಾಡಬೇಕಲ್ಲ. ಹಿಂಗಾಗಿ ನಮ್ಗೆ ಎಲ್ಲಿಯಾದ್ರೂ ನಮ್ಗೆ ಸರಳ ಜೀವಿ ಅಂದವ್ರಿಗೆ ಸರಳ ಹಾದಿ ಸಿಕ್ಕಾವು. ಈ ಒಂದು ಪ್ರವಾಸ ಮಾಡ್ತಿರಲ್ಲ, ಈ ಪ್ರವಾಸಗಳಿಂದ ನೀವು ಏನನ್ನ ಕಲಿತೀರಿ?
ಅಲ್ಲಿ ಎಲ್ಲ ಪ್ರವಾಸ ಈಗ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೀರಿ, ಹೌದು. ಹೊರಗೆ ಹೋದಾಗ ಅಲ್ಲೆಲ್ಲ ಏನೇನನ್ನ ಕಲ್ಕೊಂಡ್ ಬಂದ್ರಿ? ಏನಂದ್ರೆ ಅವ್ರು ಹೆಂಗೆ ಬದುಕ್ತಾರ, ನಾವು ಹೆಂಗೆ ಬದುಕ್ತೀವಿ ನೋಡಿ. ಅವ್ರು ಹೆಂಗೆ ಬದುಕ್ತಾರ, ಒಬ್ಬೊಬ್ಬರು ಶಿಸ್ತನ ಸಿಪಾಯಿ ಅಂತ ಇರ್ತಾರೆ, ಅವ್ರ ಹತ್ರ ನಾವು ಮಾರ್ಗದರ್ಶನ ತೊಗೊತೀವಿ. ಒಬ್ಬೊಬ್ಬರು ಸೋಮಾರಿ ಇರ್ತಾರೆ, ಅವ್ರದ್ದು ನೋಡಿ ಇವ್ರು ಸೋಮಾರಿ, ಇವ್ರು ಶಿಸ್ತನ್. ಬೇರೆ ಊರು ಬಂದಾಗ ಅವ್ರದ್ದು ಒಂದು ಕಲ್ಚರ್ ತಿಳ್ಕೊಂಬಂದಿರ್ತೀವಿ ನಾವು. ಈ ಬೇರೆ ಊರಿಗೆ ಹೋದಾಗ ನಮ್ದು ಕಲ್ಚರ್ ಬೇರೆ, ಅವ್ರದ್ದು ಕಲ್ಚರ್ ಬೇರೆ. ಅದನ್ನು ಇವ್ರು ಹೆಂಗೆ ಕಲ್ಚರ್ ಬದುಕ್ತಾರೆ, ನಾವೇಂತ ಬದುಕಾಕತ್ತೀವಿ ಅನ್ನೋದೊಂದು ಅರ್ಥ ಮಾಡಿಕೊಂಡು ಇವ್ರು ಅದು ನೋಡ್ಕೊಂಡು ಜೀವನದಾಗ ನಾವು ಹಿಂಗೆ ಬದುಕಬೇಕಪ್ಪ. ಈಗ ನಾವು ಮೊನ್ನೆ ಗುಂಟೂರಿಗೆ ಹೋಗಿದ್ದೆ. ಒಂದು ಸುಮಾರು 8 ಜನ 80 ವರ್ಷದವರು 78 ವರ್ಷದವರು ಟೂರ್ ಮಾಡಾಕತ್ತಿದ್ರು. ಅವರು 80 ಅವರು ಅಜ್ಜಿಗಳಿಗೆ ಯಾರೂ ಸಪೋರ್ಟ್ ಇಲ್ಲ, ಯಂಗ್ ಮನುಷ್ಯ ಯಾರೂ ಇಲ್ಲ ಅಲ್ಲಿ. ಆದ್ರೆ ಅವರು ಹೆಂಗೆ ಬದುಕ್ತಾರೆ 80 ವರ್ಷದವರು, ಭಯ ಇಲ್ಲ, ಹೆಂಗೆ ಟೂರ್ ಮಾಡ್ತಾರೆ. ಅದಕ್ಕಿಂತ ನಾ ಏನು ಕಡಿಮೆ, ನಾ ಯುವಕಾಗಿ ಇನ್ನೂ ಯುವಕ, ಅವರು 80 ವರ್ಷದವರು ಹಿಂಗೆ ಟೂರ್ ಮಾಡಾಕತ್ತಾರ. ಯಾವುದೋ ಒಂದು ಗುಡಿಯಾಗಿ ಇಟ್ಕೊಂಡ್ರು ಅವ್ರಿಗೆ. ನಮಗೂ ಅಲ್ಲಿ ವ್ಯವಸ್ಥೆ ಸಿಕ್ತು. ಆದ್ರೆ ಅವ್ರು ಹೆಂಗೆ ಬದುಕ್ತಾರೆ ಅದನ್ನು ನಾವು ಅದನ್ನು ಅಳವಡಿಸ್ಕೊತೀವಿ. ಹಿಂಗೆ ಹೋದಾಗಿಂತ ಅಳವಡಿಸ್ಕೊಂಡು ಅಳವಡಿಸ್ಕೊಂಡು ಅದನ್ನು ಜೀವನದಾಗ ರೂಪಿಸ್ಕೊತೀವಿ ನಾವು. ಅದನ್ನು ನಮಗೆ ಸಬ್ಜೆಕ್ಟ್. ಪ್ರವಾಸ ಅಂದ್ರನ ತಾಳ್ಮೆ, ಸಹನೆ ಇರ್ಬೇಕು. ಹೌದು, ಅವಸರ ಮಾಡಿದ್ರೆ ಏನು ಆಗಲ್ಲ. ಅವುಗಳ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಬಗ್ಗೆ ಪ್ರವಾಸ ಮಾಡಿದಾಗ ನಾವು ಕೂಲಾಗಿ ಹೋಗ್ಬೇಕು. ಆಮೇಲೆ ನಮ್ಗೆ ಎಲ್ಲಿ ಗದಗ ಅಂತ ಈಗ ನಾವು ಊರು ಬಿಟ್ಟು ಅಂದ್ರೆ ನಮ್ಮ ಊರು ಅಂತ, ನಮ್ದು ಯಾವ ಊರು ಬರ್ತೈತಿ ಅದ ಊರು ನಮ್ದು ಅನ್ಬೇಕು. ಅಂದಾಗ ಪ್ರವಾಸ ಕರೆಕ್ಟ್ ಆಕೈತಿ. ಈಗ ನಾವು ಎಲ್ಲ ಬಿಟ್ಟು ಬಂದ್ವಿ, ನಮ್ಮ ಮಕ್ಳು ಬಿಟ್ಟು ಬಂದ್ವಿ, ನನ್ನ ಬಿಸ್ನೆಸ್ ಬಿಟ್ಟು ಬಂದೆ, ಅದು ಬಿಟ್ಟು ಬಂದೆ, ಇದು ಬಿಟ್ಟು ಬಂದೆ ಅಂದ್ರೆ ಆ ಪ್ರವಾಸ ಸರಿಯಾಗಿಲ್ಲ. ಅಲ್ಲಿ ಮಂದಿ ನಿಮ್ಗೆ ರೆಸ್ಪಾನ್ಸು ಕೊಡೋಂಗಿಲ್ಲ. 1 ಲಕ್ಷ ಇಲ್ಲೇ 1 ಲಕ್ಷ ಅಲ್ಲಿದ್ದಾಗ ಅದಕ್ಕೆ 2 ಕಾಲು ಇಡಬೇಕು. ದೇವಸ್ಥಾನ ಒಳಗಿದ್ದಾಗ ಚಪ್ಪಲ್ ನೆನಪು ಮಾಡಬಾರ್ದು. ಹೋದ್ರು ಒಡ್ಡಾದಂತೆ ದೇವಸ್ಥಾನದ ಧ್ಯಾನ ಇರಬೇಕು. ನಾವು ಚಪ್ಪಲ್ ಬಿಟ್ಟಿವಿ, ಎಲ್ಲಿ ಚಪ್ಪಲ್ ಹೋಗ್ತಾವ ಅಂತ ಅಂದ್ಬಿಟ್ರೆ ಅವ ದೇವರು ನಮ್ಗೆ ತಟಸ್ಥ ಅನ್ನಂಗಿಲ್ಲ. ಹೋಗಲಿ ಚಪ್ಪಲ್ ಕಡೆ ಹೋಗಿ ಅಂದ್ಬಿಡ್ತಾನೆ. ಅದಕ್ಕೆ ನಾವು ಎಲ್ಲೇನು ಹೋಗಿರ್ತೀವಿ ಅಲ್ಲೇ ಆಗಬೇಕು. ಅಲ್ಲಿ ಏನು ಹೋದ್ರೂ ಜೀವ ಮುಂದಿಟ್ಟು ಕೆಲಸ ಮಾಡಿವಿ ಅಂದ್ರೆ ಎಲ್ಲ ಯಶಸ್ವಿ ಕಾಣ್ತೀವಿ. ನಾವು ಜೀವ ಮುಂದಿಡ್ಬೇಕು ಅಂದಾಗ ನಾವು ಯಶಸ್ವಿ ಕಾಣ್ತೀವಿ. ಜೀವ ಹಿಂದಿಟ್ವಿ ಅಂತಂದ್ರೆ ನಮ್ಗೆ ಭಯ ಚಾಲು ಆಕೈತಿ, ಯಾವುದೂ ಯಶಸ್ವಿ ಕಾಣಂಗಿಲ್ಲ. ಜೀವ ಮುಂದಿಡ್ಬೇಕು, ಕೆಲಸ ಮಾಡ್ಬೇಕು. ಇವತ್ತು ಬಂದೀವಪ್ಪ, ಯಾವಾಗಾದರೂ ಸಾಯೋದು. ಒಳ್ಳೇದಕ್ಕೆ ಮನುಷ್ಯ ಜೀವ ಕೊಡ್ಬೇಕು. ಒಳ್ಳೇದಕ್ಕೆ ಕೊಟ್ಟಾಗ ಭಗವಂತನು ಎಲ್ಲದೂ ನೋಡ್ತಿರ್ತಾನೆ. ನಾವು ಇಷ್ಟು ತೀರ್ಥ ಕ್ಷೇತ್ರಗಳೇ ಅಡ್ಡಾಡಿದ್ರಿ, ನೋಡಿದ್ರಿ. ದೇವರು ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈ ದೇವರು ಅಂತ ಒಂದು ಕಾನ್ಸೆಪ್ಟ್ಗೆ ನೀವೇನು ಉತ್ತರ ಕೊಡ್ತೀರಿ? ಅದೇ ನಿಮ್ಮ ಆತ್ಮನ ಒಂದು ಏನು ದೇವರು ಅಂದ್ರೆ ಆತ್ಮನ ದೇವರು. ನಮ್ದು ಇರೋ ಒಳಗೆ ಆತ್ಮನ ದೇವರು. ಆತ್ಮಕ್ಕೆ ನಾವು ಹೆದರ್ಲಿಲ್ಲ ಅಂತಂದ್ರೆ ಮತ್ತು ದೇವರು ಸುಳ್ಳು, ಆತ್ಮನ ಸುಳ್ಳು. ಆತ್ಮ ಅನ್ನೋದ ದೇವರು. ಆತ್ಮನ ಪರಮಾತ್ಮ ಅದ ಲಿಂಗು ನಮಗೆ ಅದು ಹೇಳ್ಕೊಡ್ತೈತೆ. ಅದು ನೀ ತಪ್ಪು ಮಾಡಾಕತ್ತಿ ಅಂದ್ರೆ ತಪ್ಪು ಮಾಡಾಕತ್ತಿ ನೋಡು ಅಂತ ಹೇಳ್ತೈತಿ. ನೀ ಕೆಟ್ಟ ಕಳು ಮಾಡಾಕತ್ತಿ ನೋಡಿ ಅದು ಭಾಳ ನೋಡು ಹುಷಾರಿರು ಅಂತ ಹೇಳ್ತೈತೆ ಆತ್ಮ. ಆದರೂ ನಾವು ಮಾಡ್ತೀವಿ. ಆದರೂ ಅದಕ್ಕೆ ಆತ್ಮ ಏನು ಮಾಡ್ತೈತೆ, ಅದು ಹೊರಗೆ ಚುಂಬಿಡ್ತೈತಿ. ನಿನಗೆ ಏನೋ ಸೊಳ್ಳಿನೂ ಬದುಕ್ತಾವೆ. ಅವು ಯಾರ ಕೈಯಾಗ ಸಿಕ್ಕೊಂಡು ಒದ್ದಾಡ್ತಾವಲ್ಲ, ಹಂಗೆ ನಾವು ಇನ್ನೊಬ್ಬ ಕೈಯಾಗ ಸಿಕ್ಕೊಂಡು ಒದ್ದಾಡ್ಬಿಡ್ತೀವಿ. ಆ ಒಂದು ಸಾವು ಎದುರಾಗೈತೆ ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ನಾವು ರಿಮೋಟ್ ಅವ್ನ ಕೈ ಕೊಡ್ಬೇಕು, ಬದುಕು ನಾವು ಮಾಡ್ಬೇಕು. ಅದಾಗ ದೇವರು ಅದಾನ ಅನ್ನೋದು ನಮಗೆ. ಅವ ಡ್ಯಾನ್ಸ್ ಮಾಡಿಸ್ತಾನೆ, ನಾವು ಅವ್ನು ಹೆಂಗೆ ಪಾತ್ರ ಕೊಡ್ತಾನೆ ಹಂಗೆ ಮಾಡಿಬಿಟ್ವಿ ಅಂದ್ರೆ ಅವನ ಹತ್ರ ನಾವು ಎಲ್ಲಕ್ಕೆ ನಮಗೇನೋ ಪ್ರಾಬ್ಲಮ್ ಆಗೈತೆ ಅಂದ್ರೂ ಅವ ಜಗ್ಗಿ ಬಿಡ್ತಾನೆ. ಇನ್ನೊಬ್ಬ ಒಂದು ಡಿಪೆಂಡ್ ಅವ ಅದಾನ ನನಗೆ ಸಪೋರ್ಟ್ ಆಗ್ತಾನ ಅಂತ ಅನ್ನೋದು ಬದಲಿ ಅವ್ನ ಕೈಗೆ ರಿಮೋಟ್ ಕೊಟ್ಬಿಟ್ರೆ ನಾವು ಆರಾಮ್ ಬದುಕ್ಬಿಡ್ತೀವಿ. ಅನ್ಯಾಯ ಮಾಡಬಾರ್ದು, ಕಳತನ, ಸುಳ್ಳು, ಇವೆಲ್ಲ ಮಾಡೋದ್ರಿಂದ ಮತ್ತು ಅವ ರಿಮೋಟ್ ಅವ್ನ ಕೈಗಡೆ ಇವ್ನ ಕೈ ಕೊಟ್ಬಿಡ್ತಾನವ. ನೀ ಹಂಗೆ ಬದುಕಾಕತ್ತೀಯ, ಜೀವ ಕೊಟ್ಟಿನಿ, ಕಣ್ಣು ಎಲ್ಲ ಕೊಟ್ಟಿನಿ, ನೀನು ಎಷ್ಟು ದಿನ ಐತಿ ನಿಂದು ಹಣೆ ಬರ, ಬದುಕು ಬಾ, ನೀನು ಅವಾಗ ಯಾರ ಕೈಯಾಗ ಸಿಕ್ಕೊಂಡು ಸಾಯ್ತೀನಿ ಅಂಥೇಳಿ ಅವ ಏನಾಗ್ತೈತಿ ಅನಾಹುತಕ್ಕೆ ಕಾರಣ ಆಗಕ್ಕೆ ಇದೆ. ಅವ ಹಂಗೆ ಮಾಡ್ದ, ಪಾಶಿ ಹಾಕ್ಕೊಂಡ, ಇವ ಉರ್ಲು ಹಾಕ್ಕೊಂಡ, ಅವ ಹಂಗೆ ಮಾಡ್ಕೊಂಡ, ಅವ ತುರುಡು ಮಾಡ್ಕೊಂಡ, ಆಕ್ಸಿಡೆಂಟ್ ಆದ. ಇವೆಲ್ಲ ಆಗಕ್ಕೆ ಕಾರಣ ನಾವು ದುರ್ಮಾನ ಮಾಡ್ಕೊತೀವಿ. ನಮ್ಮಲ್ಲಿ ಬುದ್ಧಿ ಇರೋದಕ್ಕೆ ಆ ಟೈಪ್ ಆಗೋದು. ಬುದ್ಧಿ ನಮಗೆ ಶುದ್ಧ ಇಲ್ಲ ಅಂದ್ರೆ ನಮಗೆ ಹೆಂಗಾದ್ರೂ ಮುಗುದಾಣ ಅವ್ನ ಕೈ ಕೊಟ್ಟಾಗ ಹಿಡ್ತಾನ, ನಾವು ಜಗ್ತಾನ, ಅಲ್ಲಿ ಯಾಕೆ ಹೋಗಿ ಬಾ ಅಂತಾನ. ಅದಕ್ಕೆ ನಾವು ಮುಗುದಾಣ ನಮ್ಮ ಹತ್ರ ಇಟ್ಕೋಬಾರ್ದು. ಅವ್ನ ಕೈ ಕೊಟ್ಟಾಗ ನಾವು ಬದುಕ ಚಲೋ ಮಾಡ್ತೀವಿ. ಅಂದ್ರೆ ನಿಮ್ಮ ಪ್ರಕಾರ ಏನಂದ್ರೆ ಮನುಷ್ಯ ಒಂದು ಭಗವಂತನ ಆಟದ ಗೊಂಬೆಗಳಿದ್ದ. ಹೌದು, ನಾವು ಇಲ್ಲಿ ಗೊಂಬೆ ಎಷ್ಟು ದಿನ ಇರ್ತೀವಿ ಗೊತ್ತಿರ. ಈಗ ಮೈಸೂರು ಅರಮನೆದಾಗ 60 ವರ್ಷಕ್ಕೆ ಎಲ್ಲರೂ ಹೋಗ್ಯಾರ. ಆ ಗೋಡಂಬಿ ಪಿಸ್ತಾ ತಿಂದ 100 ವರ್ಷ ಬದುಕ್ಬೋದಿತ್ತು. ಅವ ಬದುಕಕ್ಕೆ ಕೊಟ್ಟಿಲ್ಲ ಭಗವಂತ. ಅವೆಲ್ಲ ಕೆಲಸ ಮಾಡೋ 100 ವರ್ಷ ಬದುಕ್ಯಾನ. ಅಲ್ಲಿ ಇದ್ದವ ಯಾಕೆ 60 ವರ್ಷಕ್ಕೆ ಹೋಗ್ಯಾನ? ಗೋಡಂಬಿ ಗಾಳಿ ಓಡಿಸ್ಕೊಳವ. ಒಳ್ಳೆ ಗಾಳಿ, ಒಳ್ಳೆ ಗಾಳಿ, ಗೋಡಂಬಿ ಪಿಸ್ತಾ, ಬಂಗಾರ ತಾಟ್ನಾಗ ಊಟ ಮಾಡೋ ಯಾಕೆ 60 ವರ್ಷಕ್ಕೆ ಹೋಗ್ಯಾನ? ಇತಿಹಾಸ ಐತಿ. ಮೈಸೂರದ ಅರಮನೆಯಾಗ 60 ವರ್ಷಕ್ಕೆ ಎಲ್ಲರೂ ಹೋಗ್ಯಾರ ಮೇಲೆ. ಇವತ್ತು ಹೊಲ್ದಾಗ ಕೆಲಸ ಮಾಡೋ 100 ವರ್ಷ ಬದುಕ್ಯಾನ. ಅವ ಬದುಕು ಇನ್ನೊಬ್ರಿಗೆ ಆಗಿ ಅದಾನವ, ಇವ್ರಿಗೆ ಆಗಿ ಅದಾರ. ಅದಕ್ಕೆ ದೇವರು 60 ವರ್ಷಕ್ಕೆ ತೊಗೊಳಾನ ಅವ್ರಿಗೆ. ಅದಕ್ಕೆ ಜೀವ ಇನ್ನೊಬ್ರಿಗೆ ಆಗಿರೋದಕ್ಕೆ ಜೀವ ಭಾಳ ಇಟ್ಟಿರ್ತಾನೆ. ನಮಗಾಗಿ ನಾವು ಬದುಕಕ್ಕೆ ಜೀವ ಕಮ್ಮಿ ಇಟ್ಟಿರ್ತಾನೆ. ಇದು ಭಾಳ ಎಲ್ಲ ನಾನು ನೋಡಿದ್ದಿದ್ದು ಘಟನೆ.
ನಮ್ಗೆ ಆರಾಮ್ ಬೇಕು, ನಮ್ಗೆ ನಮ್ಗೆಲ್ಲ ಐತಪ್ಪ ಅನುಕೂಲ ಐತಿ ಅಂತಂತೇಳಿ ಏನಂತಾರಲ್ಲ, ಅವ್ರಿಗೆ ಜೀವ ಭಾಳ ಕಮ್ಮಿ ಇಟ್ಟಿರ್ತಾನೆ. ಬದುಕು ಇರೋದನ್ನ ಬದುಕೋದಪ್ಪ, ಇರೋ ಮಟ್ಟ ಕೆಲಸ ಮಾಡೋದು. ಎಷ್ಟು ದಿನ ಆಗುತ್ತೆ ಶ್ರಮಪಟ್ಟು ಒಂದು ನಾವು ಏನಂಗ ಕ್ಯಾಂಡಲ್ ಆಗಿ ಭಗವಂತರಂತ ನಿಂದ್ರೋದು, ಕ್ಯಾಂಡಲ್ ಆಗಿ ನಿಂದಿರ್ಬೇಕು. ಕಲ್ಲು ಗಂಟಾಗಿ ಕಳ್ಸಿರ್ತಾನೆ. ನಾವು ಕ್ಯಾಂಡಲ್ ಆಗಿಲ್ಲ ಅಂದ್ರೆ ಮತ್ತು ಕಲ್ಲು ಗಂಟಾಗೆ ಮತ್ತೆ ಎಲ್ಲರೂ ಬಿಸಾಕ್ಬಿಡ್ತಾನೆ ನಮ್ಮನ್ನು. ನಾವು ಕ್ಯಾಂಡಲ್ ಆಗ್ಬೇಕು ಭಗವಂತ ಬಂದಾಗ. ಅದು ಹೆಂಗೆ ಬೇಕಾದ್ರೆ ತಿಳಿದ್ರು ಮೂರ್ತಿ ಆಗುತ್ತೆ. ಹಂಗೆ ನಾವು ಇನ್ನೊಬ್ರಿಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಾವಲ್ಲಿ ಕ್ಯಾಂಡಲ್ ಇದ್ದಂಗೆ ಅವ ಹೇಳಿದ ಅಡ್ಡ ಹಚ್ಚಿದ್ವಿ ಅಂದ್ರೆ ಅವ್ನು ಗಲ್ಲು ಗಂಟವ, ಇದು ಯಾಕೆ ಹಿಂಗೆ ಮಾಡ್ಬೇಕು, ಅದು ಯಾಕೆ ಹಿಂಗೆ ಮಾಡ್ಬೇಕು ಅಂದ್ರೆ ಅದು ಆ ಕಲ್ಲು ಗಂಟ ಅದು. ಆ ಮನುಷ್ಯ ಇನ್ನೊಬ್ಬಗೂ ಮನೆಯವ್ಗೂ ಬೇಡ, ಇನ್ನೊಬ್ಬಗೂ ಬೇಡ. ಅವ ಎಲ್ಲೇ ಹೋದ್ರೂ ಅವೊಂದು ಒಳಗೂ ಬೇಡ, ಹೊರಗೂ ಬೇಡ. ಅದಕ್ಕೆ ನಾವು ಮನ್ಯಾಗಿಂತ ಹೊರಗೆ ಭಾಳ ಬೇಕಾಗಿವಿ. ಹೊರಗಿನ ಜನರಿಗೆ 10 ನಿಮಿಷನಾಗ ಹಚ್ಕೊಂತೀವಿ. ಯುವಕರು ಆಯ್ತು, ಇವರು ನಮ್ಮ ನೋಡಿದ್ಕೋನ ಮರಗ್ತಾರೆ. ಅದು ಏನೋ ಗಾಡ್ ಗಿಫ್ಟ್ ಭಗವಂತಂದು. ಅದರಿಂದ ನಮ್ಗೆ ಎಲ್ಲಿ ಹೋದ್ರೂ ನಾವು ಪ್ರವಾಸಕ್ಕೆ ಹೋದಾಗ ನಮ್ಗೆ ಅಗದಿ ನಮ್ಗೆ ಮೊನ್ನೆ ನಾವು ಮೈಸೂರಿಗೆ ಹೋದ್ವಿ, ಶ್ರೀರಂಗಪಟ್ಟಣಕ್ಕೆ ಅಲ್ಲೇನು ಕುಂಭಮೇಳಕ್ಕೆ. ಒಂದು ಮನುಷ್ಯಾಗ ಒಂದು 10 ನಿಮಿಷ ಹಚ್ಕೊಂಡೆ. 9 ಗಂಟೆಗೆ ಬಸ್ ಬರ್ತೈತೆ ರೀ, ನೀವು ನಿಂದ್ರಿ, ನಿಮ್ಮ ಬಸ್ ಹತ್ತಿ ಕಳಿಸ್ತೀನಿ ಅಂತ ಅಂದವು ನನಗೆ. ಅವಂಗೊಂದು ಮಾತಾಡಿದೆ, ಚಲೋ ನೋಡಪ್ಪ ದುಡಿತೀವಿ, ತೆಗೆದಿಟ್ಕೋ, ಯುವಕದಿದಿ, ಮುಂದೆ ನಿಮ್ಮ ಬಾಳಿಗೆ ಚಲೋ ಆಕೈತಿ, ಈಗ ಯಾವುದೋ ಇದ್ರೂ ಅಡ್ಡ ಚಟಕ್ಕೆ ಹೋಗಬೇಡ ಅಂತೇನೋ ಒಂದು ಪ್ರವಚನ ಟೈಪ್ ಹೇಳಿಬಿಟ್ಟೆ. ಅವ್ನ ರಾತ್ರಿ ಬಸ್ ಹತ್ತಿಸಿ ನನಗೆ ಹೋದ. ನನಗೆ 9:30 ಬರ್ತೈತಿ. ನನಗೆ ಒಂಥರ ಮಗನ ಟೈಪ್ ಮಾಡಿ ಹೋದ. ಅಲ್ಲೇ ಮಗ ಬಂದ. ನಾನು ಮೈಸೂರು ಇದ್ರಾಗ ಕುಂಭಮೇಳದಾಗ ಬಂದು ಸ್ಟೇಷನ್ನೇ ಬಂದೆ. ಫುಲ್ ಗದ್ದಲ ಇತ್ತು. ನಡ್ಕೊಂತ ಬಂದೆ 20 ಕಿಲೋಮೀಟ್ರ್. ಬಂದು ಕಣ್ಣ ನೀರು ತೆಗೆದೆ, ಅಳಾಕತ್ತಿದ್ದೆ. ನಮ್ಮ ತಾಯಿ ನೋಡಿ ನೆನಪು, ಇಷ್ಟೆಲ್ಲ ಗೆದಿಸ್ಕೊಡಿ ಇಂಥ ಮನೆಯಾಗಿದ್ದೆ ಅಂತ. ಫಾರನ್ನಕ್ಕೆ ನನಗೆ ಖರ್ಚಿಗೆ ಕೊಟ್ಲು ಕಣ್ಣೀರು. ಅದಕ್ಕೆ ಇನ್ನೊಬ್ರು ಇರ್ತಾರೆ ಕಣ್ಣೀರು ಒರೆಸೋರು. ನನಗೆ ನಮ್ಮವರ ಒರೆಸ್ತಾರ ಅನ್ನೋದು ತಪ್ಪು. ನಾವು ಒಳ್ಳೆತನ, ನಮ್ಮದು ಒಳ್ಳೆತನ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆಯದಿದ್ದಾಗ ಇನ್ನೊಬ್ರು ಕಣ್ಣೀರು ಒರೆಸೋರು ನಮ್ದು ಇದ್ದೇ ಇರ್ತಾರೆ. ನಮ್ಮ ತಂದೆ ತಾಯಿ ಇವತ್ತು ನಮ್ಮ ಎದುರಿಗಿದ್ದಿಲ್ಲ ಅಂದರು ಆ ರೂಪದಾಗಾರ ಬಂದು ನಮಗೆ ಕಣ್ಣೀರು ಒರೆಸಿದ ಖರ್ಚಿಗೆ ಕೊಟ್ಲ ಹೆಣ್ಮಗಳು. ಎಷ್ಟು ನನಗೆ ಆಡಾಕತ್ತಿದ್ದು ನೋಡಿಕೊಂಡು. ಇದು ಪ್ರಯಾಗ್ರಾಜ್ನಾಗ ಸ್ಟೇಷನ್ಯಾಗ ಕುಂತಿದ್ದೆ, ಜಗ್ ಆಡಾಕತ್ತಿದ್ದೆ. ಆಕೆ ಖರ್ಚಿಗೆ ಕೊಟ್ಟ ತನಕ ಏನು ಫಾರನ್ನಿಕ್ಕೆ ಸಂದರ್ಭ ಹಂಗಿತ್ತಂದ್ರೆ. ಹಾಂ, ಅದು ನಮ್ಮ ತಾಯಿ ಇಷ್ಟೆಲ್ಲ ಆ್ಯಕ್ಟಿವ್ ಆಗಿ ಬಂದಲ್ಪ. 20 ಕಿಲೋ ನಡ್ಕೊಂಡು ಬಂದು ಸ್ಟೇಷನ್ಗೆ ಬಂದು ಮತ್ತು ನಾನು ಇದಕ್ಕೆ ಹೊಂಟಿದ್ದೆ, ಕಾಶಿಗೆ ಹೊಂಟಿದ್ದೆ. ಹಂಗೆ ಯಾರೋ ರೂಪದಾಗ ಬಂದು ನಮ್ಗೆ ಒಳ್ಳೆತನ ಮಾಡೋರು ಇರ್ತಾರೆ. ಒಳ್ಳೆತನ ಅನ್ನೋದು ಅದು ಆತ್ಮನ ಒಳ್ಳೆತನ. ಎಷ್ಟು ನಾವು ಅದ್ರಾಗ ಶುದ್ಧೀಕರಣ ಮಾಡ್ತೀವಿ, ಅದು ನಮ್ಮನ್ನು ಶುದ್ಧೀಕರಣ ಹೊರಗೆ ಮಾಡ್ತೈತಿ. ಹೊರಗೆ ನಮ್ಮ ಜಗತ್ತನ್ನು ಶುದ್ಧೀಕರಣ ಮಾಡಿ ಬೆಳಕು ಚಂದ ಕಾಣ್ತೈತಿ. ನಮ್ಮದಿಂದ ಬೆಸ್ಟ್ ಅದನಲ್ಪ ಅಂಥೇಳಿ ಅದನ್ನು ಲೈಕ್ ಮಾಡ್ತಾರೆ ಜನ. ಎಲ್ಲರೂ ಲೈಕ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವ್ರದ್ದು ಗುಣ, ಅವ್ರದ್ದು ಆತ್ಮದಾಗ ಏನಿಟ್ಕೊಳೋಣ, ಮನಸ್ಸಿನಾಗ ಏನಿಟ್ಕೊಳೋಣ, ಹೊರಗೊಂದು ಏನಿಟ್ಕೊಳೋಣ, ಅವ್ರಿಗೆ ಸಮಸ್ಯೆ ಅದು. ಅದಕ್ಕೆ ನಾವು ಆತ್ಮ ಚಲೋ ಇರ್ಬೇಕು, ಇನ್ನೊಬ್ರಿಗೆ ಒಳ್ಳೇದು ಬಯಸ್ಬೇಕು. ಇನ್ನೊಬ್ರಿಗೆ ಏನಾರ ಪ್ರಾಬ್ಲಮ್ ಆದಾಗ ಅಲ್ಲೇನೇನಾದ್ರು ಪ್ರಾಬ್ಲಮ್ ಆಗ್ತಂದ್ರೆ, ಈಗ ಎಲ್ಲ ಹೋಗಿರ್ತೀವಿ, ವಯಸ್ಸಾದರೂ ಇರ್ತಾರೆ, ಅವ್ರಿಗೆ ಕರ್ಕೊಂಡು ಹೋಗೋದು ಒಂದು ಚಟ ನನಗೆ. ವಯಸ್ಸಾಗಿ ಪಾಪ ನಡೆಯವಲ್ರ, ಬರ್ರಿ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಈಗಾದರೂ ನಾನು ಮ್ಯಾರೇಜ್ಗೆ ಹೋದೆ, ಅವ್ರು ನಡಕ್ಕೆ ಹೆಣ್ಮಕ್ಳು ಬೇಕಿದ್ರು ಅವ್ರಿಗೆ ಮತ್ತೆ ಕಲ್ಯಾಣ ಒಳಗೆ ಮೇಲೆ ಸ್ಟೇಜಿಗೆ ಹತ್ತಿಸಿ ನಿಂದಿಸಿ ಬಂದೆ ನಾನು. ಇದು ನಮ್ಮ ಮೊದ್ಲಕ್ಕಿಂತ ಗುಣ ಐತಿ. ಸೇವಾ ಮಾಡಬೇಕು. ಆಮೇಲೆ ಒಳ್ಳೆಯ ಗುಣ ಬೆಳೆಸ್ಬೇಕು. ಒಬ್ಬರಿಗೆ ಕೆಟ್ಟ ಆಗಾಗತ್ತಿಪ್ಪ ಅಂದ್ರೆ ಅದ್ರದ್ದು ನಾವು ನೋಡ್ಕೊಂಡು ನಿಂದ್ರಬಾರ್ದು. ಏನೋ ಒಂದು ಒಳ್ಳೇದಾಗೋದಿದ್ರೆ ಮಾಡಬೇಕು. ಇಂಥವು ಮಾಡ್ಕೊಂಡಾಗ ಮನುಷ್ಯಂದು ಇದು 24 ಕ್ಯಾರೆಟ್ ಗೋಡ್ ಹಾಕಾನ ಮನುಷ್ಯ. ಎಲ್ಲಿ ತಿಕ್ಕಿದ್ರು ಗೋಡಾಗೇ ಬರ್ತೈತಿ. ಗೋಡ ಇರ್ತೈತೆ ಅದು. ಅವಾಗ ಎಲ್ಲಿದ್ರು ಕಿಮ್ಮತ್ ಇದ್ದೇ ಇರ್ತದೆ 24ಗೆ. ಹಾಂ, ಬಂಗಾರನಾಗ ಹಂಗೆ. ಹಾಂ, ಅದು 24 ಇದ್ದಾಗ ನಾವು ಅದನ್ನು ಅಳವಡಿಸ್ಕೊಂಡಾಗ ಬರ್ತೈತೆ ಅದು. ಹಂಗೆ ಸುಮ್ಮನೆ ಬರೋಂಗಿಲ್ಲ. ಅದಕ್ಕೆ ಏನೋ ಒಂದು ನೋಡಿರಿ, ನಮ್ಮ ಕುಟುಂಬಕ್ಕೆ ನಾವು ಇವತ್ತು 40 ವರ್ಷ ಆಯ್ತು, ಅವ್ರಿಗೆ ನಾವು ಎಲ್ಲ ಕೆಲಸ ಮಾಡ್ತೀವಿ. ಅವ್ರು ಹಂಗದಾರ ಅಂತೇಳಿ ಅವರು ತಂದೆ ತಾಯಿ ತೀರ್ಕೊಂಡು ಹೋಗ್ಯಾರ. ಅವರು ನಮ್ಮ ಮೇಲೆ ಆಶೀರ್ವಾದ ಇಟ್ಟು ಹೋದ್ರು. ಇವತ್ತು ಆಕಿ ಜೋಪಾನ ಮಾಡ್ತೀನಿ. ನಾವು ಸೇವೆ ಮಾಡ್ತೀವಿ. ಹಾಂ ರೀ, ಇವ್ರಿಗೆ ನಾವೇ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಮಾನಸಿಕ ಅಂದ್ರೇನು, ಅವ್ರಿಗೆ ಒಟ್ಟು ಯಾವುದೂ ಜನರಲ್ ನಾಲೆಜ್ ಇಲ್ಲ. ಆಮೇಲೆ ಅವ್ರಿಗೇನು ಒಂಥರ ಯಾವುದೂ ವಿಚಾರವಾದಿ ಅಲ್ಲ, ಸುಮ್ಮನೆ ಮೌನಾಗಿರ್ತಾರೆ, ಮಗು ಇದ್ದಂಗೆ. ಈಗ ಹಂಗದಾರ ಅಂತೇಳಿ ನಾ ಏನು ನನಗೆ ಇಂಥ ಹೆಂದು ಸಿಕ್ಕಿಲ್ಲ ಅಂತೇಳಿ ನಾ ಇದು ಆಕೆ ಬಂದ ಮೇಲೆ ಮತ್ತೆ ನಾವು ಡೆವಲಪ್ ಆಗೀವಿ, ಮತ್ತೆ ಬೆಳೆಸೀನಿ. ಆಕಿಗೂ ಇವತ್ತು ಕೂಸಿನ ಟೈಪ್ ನೋಡ್ಕೊಂಡು ಹೋಗ್ತೀನಿ. ನಮ್ಮ ಶಾರದಾದೇವಿ ಇದ್ದಂಗೆ ಆಕಿ ನಮಗೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಶಾರದಾದೇವಿಗೆ ತಾಯಿ ಅಂತಂದ್ರಲ್ಲ, ಈಗ ಆಕೆಗೆ ನಾವು ತಾಯಿ ರೂಪದಾಗ ನೋಡ್ಕೊಂಬರ್ತೀವಿ. ತಾಯಿ ಅಂಕರ್ ಹಂಗೆ ಇವತ್ತೆಲ್ಲ ಸೇವೆ ಮಾಡ್ತೀನಿ. ಅವ್ರ ಬಟ್ಟೆ ಒಗಿತೀನಿ, ಅವ್ರದ್ದೆಲ್ಲ ಸೇವೆ ಮಾಡ್ತೀನಿ, ಅವ್ರು ಟಿಫನ್ ತಂದು ಕೊಡ್ತೀನಿ. ಅವ್ರಿಗೇನೋ ಒಂದು ಕೆಲಸ. ಇವತ್ತು ಗಣಪತಿ ತೊಗೊಂಬಂದ್ರೆ ಎಲ್ಲಿ ಇಡ್ತಾರ ಆ ಜಾಗಕ್ಕೆ ನಾವು ಅಲ್ಲಿ ಇಟ್ಟಿವಿ. ಅವ್ರಿಗೆ ನಾವು ತಳಗಿರ್ತೀವಿ, ಅವ್ರ ಮೇಲೆ ಎತ್ತರ ಇಟ್ಟಿವಿ. ಏನ್ರಿ ಪತಂಗಿ ಅವ್ರಿ, ನೀವು ಭಾಳ ಡಿಫ್ರೆಂಟ್. ಹೌದು. ಆಮೇಲೆ ನಮ್ಗೆ ಹೆಂಗ್ರಿ ಅಂತಂದ್ರೆ, ಸುಮ್ಮನೆ ಅವ್ರಿಗೆ ಒಬ್ರಿಗೆ ತೊಂದರೆ ಕೊಡದ ಏನಾಗುತ್ತೆ, ನನಗೆ ಮನಸ್ಸು ನೋವು ಆಗುತ್ತೆ. ಇನ್ನೊಬ್ರು ಯಾರು ಆಗಿದ್ರ ಆಕಿ ಕಾಯಿಲೆ ಬಂದದ ಅಂತೇಳಿ ಆಕಿನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡು
ಏನೋ ಬದುಕನ್ನ ಅವ್ರು ಇಷ್ಟ ಬಂದಂಗ ತಿರುವನ್ ಇವತ್ತು ನಮ್ಮ ಜೊತೆ ಈಗ ಲಗ್ನ ಮಾಡೋ ಹೊತ್ನಾಗ ಎಲ್ಲ ಕಲ್ತಾರ ಮಾಡ್ಯಾರ ಎಲ್ಲ ಓದಕ್ಕೆ ಬರ್ತೈತಿ ಬರ್ಯಕ್ಕೆ ಬರ್ತೈತಿ ಹೊಲಿಗಿನೂ ಬಟ್ಟೆನೂ ಹೊಲಿತಾರ ಅಂತಂತೇಳಿ ಸಮುದ್ರನ ಹಾಕಿಬಿಟ್ರು ಮದುವೆ ಹಾಕಿದಾಗ. ಈಗ ಹೊಳ್ಯಾಗ ಹಾಕ್ಯಾರಪ್ಪ ಅಂತಂದ್ರೆ ನಾವು ದಂಡಿ ಬಿಡ್ಲಿಕ್ಕೆ ಅಂದ್ರೆ ನಮ್ಗೆ ನಾವು ಏನು ಮಾಡಿದ್ರು ನಮಗೆ ಶಬಾಷ್ಕರಿ ಕೊಡೋದಿಲ್ಲ. ಅದಕ್ಕಾಗಿ ಈಗ ಈಸು ಬರಂಗಿಲ್ಲ, ನಮ್ಗೆ ಈಸಾಡಕ್ಕೆ ಬರ್ತೈತಿ. ಅದಕ್ಕೆ ದಂಡಿ ಬಿಡಿಸೋದು ಕೆಲಸ ನಂದು ಕರ್ತವ್ಯ. ಆಗ ದಂಡಿ ಬಿಡಿಸ್ಕೊಂಡು ಹೊಂಟಿ ನಾನು ಈಸು ಬರುತ್ತೆ, ಆಗ ಈಸಾಡಕ್ಕೆ ಬರೋದಿಲ್ಲ. ನನಗೆ ಈಸು ಬರ್ತೈತಿ, ಆಕೆ ಈಸಾಡಕ್ಕೆ ಬರಂಗಿಲ್ಲ. ನಾವು ದಂಡಿ ಬಿಡ್ಸ್ಲಿಕ್ಕಂದ್ರೆ ಅಲ್ಲಿ ನೀ ಬಂದು ಏನು ಸಾಧನೆ ಮಾಡ್ದಂಗೆ ಆತ, ಆಕೆ ಕರ್ಕೊಂಬಂದಿದ್ದು ಸಾಧನೆ. ಅದಕ್ಕೆ ಹಾಂ, ಆಕೆ ಕರ್ಕೊಂಬಂದಿಲ್ಲ, ನೀನು ಈಸಾಡ ಬಂದ್ರೆ ನೀ ಏನು ಮಾಡ್ದಂಗೆ ಆತ. ಭಾಳ ತಿಳುವಳಿಕೆ ಹೇಳೋರು ನೀವು, ಭಾಳ ವಿಚಾರ ಮಾಡ್ತೀರಿ. ಹೌದು, ಮತ್ತು ಆಕೆ ಕರ್ಕೊಂಡು ಹೋಗ್ಬೇಕಲ್ಲ ನಾವು ದಂಡಿ ಮೇಲೆ. 4 ಮಂದಿ ನೋಡಿದವರು ಯಶಸ್ವಿ ಅನ್ಬೇಕಂದ್ರೆ ಯಾರಿಗಾರ ನಾವು ಪ್ರಾಣ ಹೋಗೈತಪ್ಪ ಅವ್ನು ಬದುಕಿಸ್ವಿ ಅಂದ್ರೆ ಅವ್ಗೆ ಯಶಸ್ವಿ ಅಂತಾರೆ. ಈಗ ನೀ ಅವಂಗೆ ಅಲ್ಲೇ ಮುಳುಗಿಸಿ ಬಂದ ನೀ ಬದುಕಿ ಏನು ಸಾಧನೆ ಮಾಡವಲೇ ಅಂತ ಬೈತಾರೆ. ನಾವು ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತಿದ್ವಿ, ಬಿಸ್ಕಿಟ್ ಫ್ಯಾಕ್ಟ್ರಿಯಾಗ. ಅಲ್ಲಿ ಅವರು ನಾವು ಎಲ್ಲಕ್ಕೂ ಎಲ್ಲ ಕೆಲಸ ಮಾಡಬೇಕು, ಒಂದ ಅಂತಲ್ಲ. ಫ್ಯಾಕ್ಟ್ರಿಯಾಗೂ ಕೆಲಸ ಮಾಡಬೇಕು, ಕಿನ್ನರಿಕೆ ಬಂದ್ರೆ ಕಿನ್ನರಿಕೆ ಮಾಡಬೇಕು, ಹಮಾಲಿ ಬಂದ್ರೆ ಹಮಾಲಿನೂ ಮಾಡಬೇಕು. ಪ್ರತಿಯೊಂದು ಕೆಲಸನೂ ಅದ ಪೇಮೆಂಟ್ ಒಳಗೆ ಮಾಡಬೇಕು. ನಿಮ್ಮ ಕೂಲಿ ಎಷ್ಟು? ಅವಾಗೆಲ್ಲ ನಮ್ಗೆ ಒಂದು ದಿನಕ್ಕೆ ನೀವು ಏನು ಕೆಲಸ ಮಾಡಿದ್ರು 2 ರೂಪಾಯಿ. 2 ರೂಪಾಯಿ? ಹಾಂ, ಏನು ಕೆಲಸ ಮಾಡಿದ್ರು, ನೀವು ಹಮಾಲಿ ಕೆಲಸ ಮಾಡಿದ್ರು 2 ರೂಪಾಯಿ, ಒಳಗೆ ನೀವು ಕಸ ಹುಡುಗಿದ್ರು 2 ರೂಪಾಯಿ, ಪೈಕನ್ ತೊಳೆದ್ರು 2 ರೂಪಾಯಿ. ಅದೇ 2 ರೂಪಾಯಿ. ತಿಂಗಳ 60 ರೂಪಾಯಿ, ನಮ್ಗೆ 70 ರೂಪಾಯಿ ಪಗಾರ ಕೊಡ್ತಿದ್ರು. ದೊಡ್ಡ ಪಗಾರ. ಹಾಂ, ಅದು ಕೊಡ್ತಿದ್ರು. ಒಂದು ದಿವಸ ನಮಗೇನಾರ ಬಿಟ್ಟು